ನಂಬಿಕೆ ಅನ್ನೋದು ಶ್ರದ್ಧೆಯಾಗಿ ಪರಿವರ್ತನೆ ಆಗೋ ಹಂತಕ್ಕೆ ಆಳವಾಗಿ ನಮ್ಮ ಒಳಗಡೆ ಇಳಿಬೇಕು. ಚಿಕಿತ್ಸೆ ಆಗಬೇಕು ಅಲ್ಲ, ಆಗತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀವು ಕೂಡ ಆಕರ್ಷಣೆ ಮಾಡೋಕ್ಕೆ ಸಾಧ್ಯ. ಅದು ನಿಮ್ಮ ಒಳಗಡೆಯಿಂದ ಉದ್ಭವ ಆಗಬೇಕು ಅಂತ. ಒಬ್ಬರು ಪೇಷಂಟು ಅಯ್ಯೋ ನಾನು ಸತ್ತೋದ್ರೆ ಸಾಕು, ಯಾಕಾದರೂ ಭೂಮಿಗೆ ಭಾರ ಆಗಿದ್ದೀನಿ, ದೇವ್ರು ಕರ್ಕೋಬಾರ್ದಾ ಅಂತ ಹೇಳ್ತಾರೆ. ಆಮೇಲೆ ಕೆಲವೇ ನಿಮಿಷದಲ್ಲಿ ಮೇಡಮ್ ಬೆನ್ನೋವು ಹೆಂಗೆ ವಾಸಿ ಆಗುತ್ತೆ, ಬೆನ್ನೋವು ವಾಸಿ ಆಗುತ್ತಲ್ವಾ, ವಾಸಿ ಮಾಡ್ಕೊಂಡ್ಬಿಡ್ಬೋದಲ್ವಾ ಅಂತ ಹೇಳ್ತಾರೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದು ಸಣ್ಣ ಆಸೆ, ಸಂಕಲ್ಪ ಅಥವಾ ಗುರಿ ಸಾಧನೆಗೆ ಇಡೀ ಬ್ರಹ್ಮಾಂಡವೇ ಸಹಾಯ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಇದು ನಿಜಾನಾ ಅಥವಾ ಉತ್ಪ್ರೇಕ್ಷೆನಾ? ಈ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್ನು, ದ ಸೀಕ್ರೆಟ್ ಇದೆಲ್ಲ ಹೇಳ್ತಾರಲ್ಲ, ಇದು ಕೇವಲ ಒಂದು ಪ್ಲಾಸಿಬೋ ಎಫೆಕ್ಟ್ ಥರ ವರ್ಕ್ ಆಗುತ್ತಾ ಅಥವಾ ನಿಜವಾಗ್ಲೂ ನಮ್ಮ ಸಣ್ಣ ಪುಟ್ಟ ಆಸೆಗಳನ್ನು ಪೂರೈಸೋಕ್ಕೆ ಇಡೀ ಬ್ರಹ್ಮಾಂಡದಲ್ಲಿರೋ ಯಾವುದೋ ಒಂದು ಶಕ್ತಿ ನಮಗೆ ನಿಜವಾಗ್ಲೂ ಸಹಾಯ ಮಾಡುತ್ತಾ? ಇದ್ರ ಬಗ್ಗೆ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಇವತ್ತು ತಿಳ್ಕೊಳ್ಳೋಣ. ಎಷ್ಟೋ ಸಾರಿ ಒಂದು ಸಣ್ಣ ಗುರಿಯನ್ನು ಸಾಧಿಸಬೇಕಾದ್ರೆ ಅಯ್ಯೋ ಇದು ಸಾಧ್ಯ ಇಲ್ಲ ಅನ್ನೋ ಭಯ ನಮ್ಮನ್ನು ತುಂಬ ಆಳವಾಗಿ ಆವರಿಸುತ್ತೆ. ಯಾಕೆಂದರೆ ನಮ್ಮ ಕೈಲಿ ಆಗಲ್ಲ ಅನ್ನೋದು ಒಂದು ವಿಷಯ ಹಾಗಿರಲಿ, ಈ ಕಾರಣಗಳಿಂದ ಆ ಕಾರಣಗಳಿಂದ ಅಥವಾ ಈ ಪರಿಸ್ಥಿತಿಯಿಂದ ಇದು ಸಾಧ್ಯನೇ ಇಲ್ಲ ಅಂತ ಭಯದಲ್ಲಿ ತತ್ತರಿಸೋ ಮನಸ್ಸು ಇಡೀ ಬ್ರಹ್ಮಾಂಡ ಅಂದರೆ ಈ ಎಲ್ಲ ಭಯವನ್ನು ಮೀರಿ ನಿಂತಿರುವಂಥ ಒಂದು ಅಮೋಘವಾದ, ಅದ್ಭುತವಾದ, ವಿಶೇಷವಾದ ಶಕ್ತಿ, ಅಯ್ಯೋ ನಿನ್ನ ಆಸೆನ ಪೂರೈಸ್ಕೋ ಅಂತ ನಮ್ಮ ಬೆನ್ನ ಹಿಂದೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಲ್ಲುತ್ತೆ ಅನ್ನೋದು ಎಷ್ಟು ಮಟ್ಟಿಗೆ ಸತ್ಯ? ಇದನ್ನು ತಿಳ್ಕೊಳ್ಳೋಕ್ಕೆ 4 ಪ್ರಮುಖ ಪ್ರಿನ್ಸಿಪಲ್ಸ್ನ ನಾವು ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಮೊದಲನೇದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಏನಪ್ಪ ಇದು ಅಂದರೆ, ಇದೊಂದು ಆಕರ್ಷಣೆಗೆ ಸಂಬಂಧಪಟ್ಟಿರುವಂತಹ, ನಮ್ಮ ಶಕ್ತಿ ವಲಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಿಂಪಲ್ ಥಿಯರಿ ಅಂತ ಹೇಳಬಹುದು. ಕ್ವಾಂಟಮ್ ಎನರ್ಜಿ ಅಥವಾ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ ಹೇಳ್ತೀವಿ. ಅಂದರೆ ನಾವು ಪಾಸಿಟಿವ್ ಆಗಿದ್ದರೆ ಅಥವಾ ನಮ್ಮ ಮನಸ್ಸು ನಿರಾಳವಾಗಿ ಆರಾಮಾಗಿದ್ದರೆ, ಪಾಸಿಟಿವ್ ಆಗಿರೋ, ನಿರಾಳವಾಗಿರೋ, ಆರಾಮದಾಯಕವಾಗಿರೋ ವಿಷಯಗಳು, ವಿಚಾರಗಳು, ವ್ಯಕ್ತಿಗಳು, ಸಂದರ್ಭಗಳನ್ನೇ ನಾವು ಆಕರ್ಷಣೆ ಮಾಡ್ತೀವಿ. ಅಥವಾ ನಾವು ನೆಗೆಟಿವ್ ಆಗಿದ್ದರೆ, ನಮ್ಮ ಮನಸ್ಸಿನಲ್ಲಿ ಕಿರಿಕಿರಿ ಇದ್ದರೆ, ಏನೋ ಒಂದು ರೀತಿ ಆತಂಕ, ಭಯ ಇದ್ದರೆ, ಭಯ, ಆತಂಕ, ನಕಾರಾತ್ಮಕತೆ, ಚಡಪಡಿಕೆ ಇದನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಪರಿಸ್ಥಿತಿಗಳು, ವಿಷಯಗಳು, ವಿಚಾರಗಳು, ಮನುಷ್ಯರನ್ನೇ ನಾವು ಆಕರ್ಷಣೆ ಮಾಡ್ತಾ ಹೋಗ್ತೀವಿ. ಸೊ ಒಂದು ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಥರ ನಮ್ಮ ಬಯೋಫೀಲ್ಡ್ ಅಥವಾ ನಮ್ಮ ಸುತ್ತ ಇರುವಂಥ ಶಕ್ತಿ ವಲಯ ವರ್ಕ್ ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಥೆರಪಿ ಕ್ಲೈಂಟ್ಸ್ಗಳಿಗೆ, ನೀವು ಭಯದಲ್ಲಿ ಯಾವುದೋ ಒಂದು ಗುರಿಯನ್ನು ಸಾಧನೆ ಮಾಡಿದ್ರೆ, ಗುರಿ ಸಾಧಿಸ್ಬಿಟ್ಟೆ ಅನ್ನೋ ಹೆಮ್ಮೆ ನಿಮಗೆ ತುಂಬ ತಾತ್ಕಾಲಿಕ. ಯಾಕಂದರೆ ಆ ಗುರಿ ಸಾಧನೆ ಮಾಡಿದ ಮೇಲೂ ಅದರಿಂದ ಬರೋ ಅನುಭವ ನಿಮಗೆ ಹೆಚ್ಚು ಭಯವನ್ನೇ ಕೊಡುತ್ತೆ ಹೊರತು ಅದು ಹೊರತುಪಡಿಸಿ ಇನ್ನೇನು ಬೇರೆ ವಿಶೇಷವಾದದ್ದು ಅಲ್ಲ ಅಂತ. ಆದ್ದರಿಂದ ಲಾ ಆಫ್ ಅಟ್ರಾಕ್ಷನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಎರಡನೇದು ಲಾ ಆಫ್ ಇಂಟೆನ್ಷನ್ ಅಂತ ಹೇಳ್ತೀವಿ. ನಮ್ಮ ಉದ್ದೇಶ ಏನಿದೆ ಆ ಉದ್ದೇಶ ಪ್ಯೂರ್ ಆಗಿದ್ದರೆ, ಕ್ಲಿಯರ್ ಆಗಿದ್ದರೆ, ದ ಆಲ್ಕಮಿಸ್ಟ್ ಅನ್ನೋ ತುಂಬ ಪಾಪ್ಯುಲರ್ ಪುಸ್ತಕದ ಒಂದು ಅನುಭವವನ್ನು ತನ್ನ ಆಥರ್ ಹೇಳ್ತಾರೆ. ಆ ಪುಸ್ತಕದಲ್ಲಿ ನಮ್ಮ ಇಂಟೆನ್ಷನ್ ಎಲ್ಲರ ಒಂದು ಸಹಾಯಕ್ಕೆ ಅಥವಾ ನಮ್ಮದೇ ಒಂದು ಸರ್ವತೋಮುಖ ಬೆಳವಣಿಗೆಗೆ ಆ ಒಂದು ಸಂಕಲ್ಪ, ಆಸೆ ಅಥವಾ ಗುರಿ ಆಗಿದ್ದರೆ ಖಚಿತವಾಗಿ, ಖಂಡಿತವಾಗಿ ನಮಗೆ ಅನ್ನೋನ್ ಸೋರ್ಸಸ್ಸಿಂದ ಒಂದು ರೀತಿಯ ಮ್ಯಾಜಿಕ್ ಥರ ಸಾಕಷ್ಟು ಬೇರೆ ಬೇರೆ ರೀತಿಯ ಸಹಾಯ ನಮಗೆ ಪ್ರಕೃತಿಯಿಂದ ದೊರೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಎಸ್, ಮೂರನೇ ಪ್ರಿನ್ಸಿಪಲ್ ಕೂಡ ತುಂಬಾ ಮುಖ್ಯ. ಇದರಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ವೈಬ್ರೇಷನ್ ಅಥವಾ ಎನರ್ಜಿಯನ್ನು ನಮಗೆ ಏನೋ ಬೇಕು ಅನ್ನುವಂಥ ಎನರ್ಜಿ ಜೊತೆ ಮ್ಯಾಚ್ ಮಾಡ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ. ಅಂದರೆ ನನಗೆ ಏನೋ ಬೇಕು ಅನ್ನೋದು ಸಿಕ್ಕಿದ ಮೇಲೆ ಏನು ಖುಷಿ, ಆನಂದ, ಧನ್ಯತಾ ಮನೋಭಾವನೆ ಅಥವಾ ಒಂದು ರೀತಿಯ ವೈಭವದ ಅನುಭವನ ಕೊಡುತ್ತೋ ಅದೇ ರೀತಿಯ ಒಂದು ಎನರ್ಜಿ ಅಥವಾ ಫ್ರೀಕ್ವೆನ್ಸಿಯಲ್ಲಿ ನಾವು ರೇಸ್ ಅಪ್ ಆದರೆ ಮಾತ್ರ, ನಾವು ಇರೋಕ್ಕೆ ಸಾಧ್ಯ ಆದರೆ ಮಾತ್ರ ಅದನ್ನು, ಆ ಫ್ರೀಕ್ವೆನ್ಸಿನ ನಾವು ಮ್ಯಾಚ್ ಮಾಡ್ಕೊಳ್ತೀವಿ ಅನ್ನೋ ರೀತಿ. ಅಂದರೆ ಒಂದು ರೇಡಿಯೋ ಸ್ಟೇಷನ್ಗೆ ಹೇಗೆ ನಾವು ಟ್ಯೂನ್ ಮಾಡ್ತೀವಿ ಆ ಫ್ರೀಕ್ವೆನ್ಸಿಗೆ, ಅದೇ ರೀತಿಯಲ್ಲಿ ನಮ್ಮ ಒಂದು ಶಕ್ತಿಯನ್ನು, ನಮ್ಮ ಎನರ್ಜಿ ಅಥವಾ ವೈಬ್ರೇಷನ್ನ ನಾವು ಜಾಸ್ತಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಇನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವುದು ಗೊತ್ತಾ? ಈ ಒಂದು ಪ್ರಿನ್ಸಿಪಲ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಬ್ರಹ್ಮಾಂಡ ಸಹಾಯ ಮಾಡೋದಿರಲಿ, ನಮಗೆ ನಾವು ಸಹಾಯ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಲಾ ಆಫ್ ಫೇತ್. ಎಸ್, ನಂಬಿಕೆ ಅನ್ನೋದು ಶ್ರದ್ಧೆಯಾಗಿ ಪರಿವರ್ತನೆ ಆಗೋ ಹಂತಕ್ಕೆ ಆಳವಾಗಿ ನಮ್ಮ ಒಳಗಡೆ ಇಳಿಬೇಕು. ಇದು ಸಾಧ್ಯ ಇದೆ, ಆಗತ್ತೆ, ಎಸ್ ಇದು ಒಳ್ಳೆಯದಕ್ಕೆ ನಾನು ಈ ರೀತಿಯಾದಂಥ ಒಂದು ಪ್ರಯತ್ನಕ್ಕೆ ಇಳಿದಿದ್ದೀನಿ,
ಖಂಡಿತವಾಗಿಯೂ ಇದು ನನ್ನ ಕೈಲಿ ಸಾಧ್ಯ ಇದೆ. ಈ ರೀತಿ ಒಂದು ಬಿಲೀಫ್ ಸಿಸ್ಟಮ್ನ ನಾವು ಡೆವಲಪ್ ಮಾಡಿಕೊಂಡಾಗ ಮಾತ್ರ, ನಂಬಿಕೆ ಬಂದಾಗ ಮಾತ್ರ ಜಾಗೃತ ಮನಸ್ಸಿನ ಬೇಕು ಅನ್ನುವಂಥ ಸ್ಥಿತಿಯಿಂದ ಆ ಒಂದು ಸಿಕ್ಕಿರುವಂತಹ ಆನಂದದ ಸ್ಥಿತಿಗೆ, ಸುಪ್ತ ಮನಸ್ಸಿನ ಸ್ಥಿತಿಗೆ ನಾವು ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವಲ್ಲೇ ಆ ಚಡಪಡಿಕೆಯಲ್ಲೇ ಅಥವಾ ಆಸೆಯಲ್ಲೇ ಅಥವಾ ಕೊರಗಲ್ಲೇ ಅದೇ ಒಂದು ಎನರ್ಜಿಯಲ್ಲೇ ಇರಬೇಕಾಗತ್ತೆ ಅಷ್ಟೇ. ಆ್ಯಂಡ್ ಚಿಕಿತ್ಸೆನೂ ಕೂಡ ದೈಹಿಕವಾಗಿ ಆರೋಗ್ಯ, ಮಾನಸಿಕವಾಗಿ ಆರೋಗ್ಯ ಪಡ್ಕೊಳ್ಳೋಕ್ಕೂ ಕೂಡ ಸಾಕಷ್ಟು ಸಾರಿ ನಾವು ಹೇಳ್ತಾ ಇರ್ತೀವಿ, ನೀವು ಚಿಕಿತ್ಸೆ ಆಗಬೇಕು ಅಲ್ಲ, ಆಗತ್ತೆ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀವು ಕೂಡ ಆಕರ್ಷಣೆ ಮಾಡೋಕ್ಕೆ ಸಾಧ್ಯ. ಅದು ನಿಮ್ಮ ಒಳಗಡೆಯಿಂದ ಉದ್ಭವ ಆಗಬೇಕು ಅಂತ. ಆ್ಯಂಡ್ ಈ ನಂಬಿಕೆಯನ್ನು ಜಾಗೃತ ಮಾಡೋದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಸಂಖ್ಯಾತ ಶ್ಲೋಕ ಮಂತ್ರಗಳಿವೆ, ಸಂಪ್ರದಾಯಗಳಿವೆ, ಆಚರಣೆಗಳಿವೆ. ಆ್ಯಂಡ್ ಆ ಭಕ್ತಿಯ ಆ ಒಂದು ಆ ಪರಮಾನಂದದಲ್ಲೇ ಆ ನಂಬಿಕೆಯ ಒಂದು ರಸವನ್ನು ಎಷ್ಟು ಆಳವಾಗಿ ಇಳಿಸ್ತಾರೆ ನಮ್ಮ ಪೂರ್ವಜರು, ಅದನ್ನೆಲ್ಲ ನಾವು ಪುಣ್ಯವಂತರು, ನಾವು ಹಿಂದೂಗಳಾಗಿ ಅದನ್ನು ಅನುಭವಿಸಿರ್ತೀವಿ, ನಿಮಗೆ ಗೊತ್ತಿರುತ್ತೆ. ಸೊ ಈ 4 ಪ್ರಿನ್ಸಿಪಲ್ಸ್ನ ಯಾರು ಫಾಲೋ ಮಾಡ್ತಾರೋ ಖಂಡಿತವಾಗಿಯೂ ತಮ್ಮ ಚಿಕ್ಕ ಪುಟ್ಟ ಆಸೆಗಳಿಂದ ದೊಡ್ಡ ದೊಡ್ಡ ಗುರಿ ಸಾಧನೆಗೆ ಇಡೀ ಬ್ರಹ್ಮಾಂಡವೇ ಸಹಾಯ ಮಾಡುವಂಥ ಒಂದು ಡಿವೈನ್ ಸಿಂಕ್ರಾನಿಸಿಟಿ, ಇದು ಕಾಕತಾಳೀಯನೇನೋ ಅಂತ ಅನಿಸೋ ರೀತಿಯಲ್ಲಿ, ನಾನು ಆಗಲೇ ಹೇಳಿದೆ ಅದ್ಭುತವಾದ ಒಂದು ಪದ, ಚಮತ್ಕಾರನೇನೋ ಅನ್ನೋ ರೀತಿಯಲ್ಲಿ ಒಂದಕ್ಕೊಂದು ಆ ಆಸೆ ನೆರವೇರಿಸೋದಕ್ಕೆ ಹೊಂದ್ಕೊಳ್ತಾ ಹೋಗುತ್ತೆ. ಇನ್ನು ಈ 4 ತತ್ವಗಳಿಗೆ ನಾವು ಇಳಿಯೋಕೆ ನಾವು ಅರ್ಹರಾಗಬೇಕಲ್ಲ, ಅದಕ್ಕೇನು ಮಾಡಬೇಕು? ಅದು ತುಂಬ ತುಂಬ ಮುಖ್ಯವಾದದ್ದು. ಅದಕ್ಕೆ ಮೊದಲನೇದಾಗಿ ಆ್ಯಸ್ ಅ ಥೆರಪಿಸ್ಟ್ ಇದನ್ನು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಫಸ್ಟು ಏನು ಬೇಕು ಅನ್ನೋ ಕ್ಲಾರಿಟಿ ಆಫ್ ಡಿಸೈರ್ಸೇ ತುಂಬ ಜನಕ್ಕೆ ಇರಲ್ಲ. ಯಾಕೆ ಅಂದರೆ ಕಾಂಟ್ರಾಡಿಕ್ಟಿಂಗ್ ಡಿಸೈರ್ಸ್ ನಮ್ಮ ಮನಸ್ಸಿನಲ್ಲಿ ನಾವೇ ಬೇರೆ ಉರಿಸ್ಕೊಂಡ್ಬಿಟ್ಟಿರ್ತೀವಿ. ಏನಪ್ಪ ಇದು ಕಾಂಟ್ರಾಡಿಕ್ಟಿಂಗ್ ಡಿಸೈರ್ಸ್ ಅಂದರೆ? ನಮ್ಮ ಮನಸ್ಸಿನಲ್ಲೇ ವಿರುದ್ಧವಾದಂತಹ ಕೆಲವು ಸಂಕಲ್ಪಗಳು. ಸಣ್ಣ ಅದ್ಭುತವಾದ ಉದಾಹರಣೆ ಕೊಡ್ತೀನಿ. ಒಬ್ಬರು ಪೇಷಂಟು, ಅಯ್ಯೋ ನಾನು ಸತ್ತೋದ್ರೆ ಸಾಕು, ಯಾಕಾದರೂ ಭೂಮಿಗೆ ಭಾರ ಆಗಿದ್ದೀನಿ, ದೇವ್ರು ಕರ್ಕೋಬಾರ್ದಾ ಅಂತ ಹೇಳ್ತಾರೆ. ಆಮೇಲೆ ಕೆಲವೇ ನಿಮಿಷದಲ್ಲಿ ಮೇಡಮ್ ಬೆನ್ನೋವು ಹೆಂಗೆ ವಾಸಿ ಆಗುತ್ತೆ, ಬೆನ್ನೋವು ವಾಸಿ ಆಗುತ್ತಲ್ವ, ವಾಸಿ ಮಾಡ್ಕೊಂಡ್ಬಿಡ್ಬೋದಲ್ವ ಅಂತ ಹೇಳ್ತಾರೆ. ಸೊ ತನಗೆ ಬದುಕೋಕ್ಕೆ ಇಷ್ಟ ಇಲ್ಲ ಅನ್ನೋವಂಥ ಅಫರ್ಮೇಷನ್ನ ಮತ್ತೆ ಮತ್ತೆ ಹೇಳಿಕೊಂಡು ತಾನು ಚೇತರಿಕೆ ಆಗಬೇಕು ಅನ್ನೋ ಇನ್ನೊಂದು ಅಗೇನ್ಸ್ಟ್, ಅದಕ್ಕೆ ವಿರುದ್ಧವಾಗಿರೋ ಭಾವನೆಯನ್ನು ತನ್ನ ಒಳಗಡೆ ತೊಗೊಳಕ್ಕೆ ಹೋದರೆ ಎರಡೂ ನಿಜ ಆಗದೆ ಇರೋ ಥರ, ಅಥವಾ ಯಾವುದು ತುಂಬ ಬೇಗ ನೋವಿಗೆ ಇಳಿಯೋಕ್ಕೆ ಸಹಾಯ ಆಗುತ್ತೋ, ಯಾವುದರಲ್ಲಿ ಭಾವನಾತ್ಮಕ ಉದ್ವೇಗ ಹೆಚ್ಚಿರುತ್ತೋ ಅದೇ ನಿಜ ಆಗಿರೋ ಥರ ಆಗೋಗುತ್ತೆ. ಸೊ ಆಪೋಸಿಟ್ ಬಿಲೀಫ್ಸನ್ನು ನಾವು ಯಾವತ್ತೂ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ಅದರಿಂದ ತುಂಬ ಕ್ಲಿಯರ್ ಆಗಿರಬೇಕು, ನಾನು ಬದುಕಬೇಕು, ನಾನು ಚೆನ್ನಾಗಿರಬೇಕು, ನನ್ನ ಬೆನ್ನು ವಾಸಿ ಆಗಬೇಕು ಅಥವಾ ಆಗುತ್ತೆ. ಅದೇ ರೀತಿ ಒಂದು ಕಾರೋ, ಒಂದು ಎಜುಕೇಷನೋ, ಒಂದು ಜಾಬೋ, ಅದು ಏನು ಬೇಕಾದ್ರೂ ಆಗಿರಬಹುದು, ನಮ್ಮ ಡಿಸೈರ್ಸಲ್ಲಿ ಯಾವುದು ಅದಕ್ಕೆ ವಿರುದ್ಧವಾದಂಥ ನೆಗೆಟಿವ್ ಥಾಟ್ಸ್ ಇರಬಾರ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ನಾವು ಆ ವಿಚಾರಗಳನ್ನು ಕಲ್ಪನೆ ಮಾಡ್ಕೊಳ್ಳೋಕೆ, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಂಗೆ ಬೇಕು ಅಂತ ಹೇಳ್ತಾರೆ, ಅದನ್ನು ಮುಂದಕ್ಕೆ ಅವ್ರಿಗೇನು ಡೀಟೇಲ್ಸೇ ಗೊತ್ತಿರಲ್ಲ. ಯಾಕೆಂದರೆ ಎಷ್ಟೋ ಸಾರಿ ನಾವು ನಮ್ಮ ಪ್ರೋಗ್ರೆಸ್ ಬಗ್ಗೆ ನಮ್ಮ ಜೊತೆಯಲ್ಲೇ ನಾವು ಸಮಯ ಕಳೀತಾ ಇರಲ್ಲ. ಹೀಗೆ ಮಾಡಿದ್ರೆ ಇದು ಯಾವ ರೀತಿ ನನಗೆ ಒಳ್ಳೆಯದಾಗುತ್ತೆ, ನನ್ನ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಆ ಥರ ಒಂದು ಡೀಪ್ ವಿಜುವಲೈಸೇಷನ್ ಗೋಲ್ ಬಗ್ಗೆ ನಾವು ಎಷ್ಟೋ ಜನ ಮಾಡ್ಕೊಳ್ಳೋದೇ ಇಲ್ಲ. ಅದಕ್ಕೇ ತುಂಬ ಜನ ತನ್ನ ಗೋಲಲ್ಲಿ ಕೆಟ್ಟ ಅಭ್ಯಾಸಗಳು ಅಥವಾ ಮೋಜ್ ಮಾಡೋದು, ಬೇರೆಯವ್ರು ಹಾಳಾದರೂ ಪರವಾಗಿಲ್ಲ ನಂದು ಈಗೋ ಮೇಂಟೈನ್ ಮಾಡ್ಕೊಳ್ಳೋವಂಥದ್ದು, ಆ ಥರದ್ದೆಲ್ಲ ಮಾಡಿ ಸಮಾಜಕ್ಕೆ ಮಾರಕವಾಗಿರೋ ಎಷ್ಟೋ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಗೋಲ್, ಈ ಸಂಕಲ್ಪ, ಈ ಆಸೆ, ಈ ಹೆಮ್ಮೆ, ಈ ವಿಕ್ಟ್ರಿಯಿಂದ ಏನೆಲ್ಲ ಪಾಸಿಟಿವ್ ಎಫೆಕ್ಟ್ಸ್ ಆಗುತ್ತೆ ಲಾಂಗ್ ರನ್ನಲ್ಲೂ ಶಾರ್ಟ್ ರನ್ನಲ್ಲೂ ಯೋಚನೆ ಮಾಡಿ ವಿಜುವಲೈಸ್ ಮಾಡೋ ಕೆಪಾಸಿಟಿ, ಕಲ್ಪನೆ ಮಾಡ್ಕೊಳ್ಳೋವಂಥ ಅದ್ಭುತ ಕೆಪಾಸಿಟಿಯನ್ನು ರೂಢಿಸ್ಕೊಳ್ಬೇಕು. ಆ್ಯಂಡ್ ಅಫ್ಕೋರ್ಸ್ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಸಾಕಷ್ಟು ಸತಿ ಹೇಳಿದ್ದೀನಿ, ಧನಾತ್ಮಕ ದೃಢೀಕರಣಗಳನ್ನು ಸೂಕ್ತವಾಗಿ ನಾವು ಇದಕ್ಕೆ ಉಪಯೋಗಿಸ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ನಾನು ಆರೋಗ್ಯಕರವಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ, ನಾನು ಎಲ್ಲರ ಜೊತೆ ಸೌಹಾರ್ದತೆಯಲ್ಲಿದ್ದೇನೆ, ನನಗೆ ಈ ವೃತ್ತಿಯಲ್ಲಿ ಪ್ರಮೋಷನ್ ಸಿಕ್ಕಿದೆ, ಅಥವಾ ನಾನು ಆರೋಗ್ಯಕರವಾದಂಥ ಸ್ಥಿತಿಯಲ್ಲಿ ನನ್ನ ಕೆಲಸವನ್ನು ನೆರವೇರಿಸ್ತಾ ಇದ್ದೇನೆ, ನನ್ನ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಸುಧಾರಿಸುತ್ತಿದೆ. ಈ ಥರ ವಿಚಾರಗಳನ್ನು ಸೆಲ್ಫ್ ಟಾಕ್ ರೀತಿಯಲ್ಲಿ ನಮ್ಮ ಜೊತೆ ನಾವು ಟ್ರೈನ್ ಮಾಡಿಕೊಂಡಾಗ, ಏನು ಬೇಕು ಅನ್ನೋ ಕ್ಲಾರಿಟಿ ಬಂದಾಗ, ಮೊದಲೇ ಹೇಳಿದ್ನಲ್ಲ ಮೇನ್ ಬೇಸಿಕ್ 4 ಪ್ರಿನ್ಸಿಪಲ್ಗಳು, ಅದಕ್ಕೆ ನಮಗೆ ಗೊತ್ತಿಲ್ಲದಾಗೆ ನಾವು ಟ್ಯೂನ್ ಆಗೋಗ್ತೀವಿ ಆ ಎನರ್ಜಿಗೆ. ಅದ್ಭುತ ಅಲ್ವಾ? ಎಸ್. ಇನ್ನು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಆಲ್ಮೋಸ್ಟ್ ನೀವು ಎಲ್ಲೇ ಈ ಒಂದು ಯೂನಿವರ್ಸಲ್ ಮ್ಯಾಜಿಕ್ ಬಗ್ಗೆ ನೀವು ಯಾವುದೇ ಪುಸ್ತಕ, ಯಾವುದೇ ವಿಡಿಯೋ ನೋಡಿದ್ರೂ ಗ್ರ್ಯಾಟಿಟ್ಯೂಡ್ ಅಂದರೆ ಧನ್ಯತಾ ಮನೋಭಾವನೆ ಬಗ್ಗೆ ಖಚಿತವಾಗಿ ಹೇಳ್ತಾರೆ. ಯಾರು ಹೆಚ್ಚು ಹೆಚ್ಚು ನನಗೆ ಆಲ್ರೆಡಿ ಅದು ಇದೆ, ಆ ಸ್ಥಿತಿಯಲ್ಲಿ ನಾನು ಆಲ್ರೆಡಿ ಇದ್ದೀನಿ ಅನ್ನೋ ಧನ್ಯತಾ ಮನೋಭಾವನೆಯಲ್ಲಿ ಇರ್ತಾರೋ, ಅಂದರೆ ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಗೊಣಗೋದು, ನ್ಯಾಗ್ ಮಾಡೋದು, ಗ್ರಂಬ್ಲಿಂಗ್ ಅಂತೀವಿ ಎಲ್ಲದಕ್ಕೂ, ಅದು ಹಾಗಿದ್ರೆ ಇನ್ಯಾಕಂತ, ಇದಾಗಲ್ಲ, ಅಯ್ಯೋ ನಿಮ್ಮ ಕೈಲೆಲ್ಲಾಗುತ್ತೆ ಈ ಥರ, ಅಥವಾ ನನ್ನ ಕೈಲೆಲ್ಲಾಗುತ್ತೆ ಈ ಥರ ಕೊರಗಿನಲ್ಲಿರೋದಕ್ಕಿಂತ ಏನು ಇದೆ
ಈಗ ಸದ್ಯಕ್ಕೆ ಅಟ್ಲೀಸ್ಟ್ ನಮ್ಮಲ್ಲೊಂದು ಸಂಕಲ್ಪ ಶಕ್ತಿ ಇದೆ, ಮಾಡಬೇಕು ಅನ್ನೋ ಆಸೆ ಇದೆ. ಎಷ್ಟೋ ಜನಕ್ಕೆ ಅದು ಕೂಡ ಇರೋದಿಲ್ಲ ಅಲ್ವಾ? ಈಗ ದೇಶ ಸೇವೆ ಹೇಳಿ, 100 ಜನದಲ್ಲಿ ಎಷ್ಟು ಜನಕ್ಕೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ದೇಶಕ್ಕೆ ಸೇವೆ ಮಾಡುವಂಥ ಕೆಲಸ ಮಾಡಬೇಕು ಅಂತಿರುತ್ತೆ? ತುಂಬ ಕಮ್ಮಿ. ಆ ಥರ ನಮ್ಗೆ ಅಟ್ಲೀಸ್ಟ್ ಆ ಥಾಟ್ ಕೊಟ್ಟಿದ್ದಾನಲ್ಲ ಭಗವಂತ, ಅಲ್ಲಿಂದ ಆದರೂ ನಾವು ಶುರು ಮಾಡಿಕೊಂಡು ಆಲ್ರೆಡಿ ಅದಾದಾಗ ಎಂಥ ಅದ್ಭುತ ಧನ್ಯತಾ ಮನೋಭಾವನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಅದನ್ನು ಹೆಚ್ಚು 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 ರೂಢಿಸ್ಕೊಳ್ಳೋದ್ರಿಂದ ನಾವು ಈ ಒಂದು ಪ್ರಿನ್ಸಿಪಲ್ಗೆ ಅಲೈನ್ ಆಗಬಹುದು ಅಂತ ಪ್ರಕೃತಿಯ ನಿಯಮ ಹೇಳುತ್ತೆ. ಎಸ್. ಆ್ಯಂಡ್ ಇವಾಗ ಇಷ್ಟೊತ್ತಿಗಾಗಲೇ ಕೆಲವ್ರು ಅನ್ಕೋತಾ ಇರ್ಬೋದು, ಎಲ್ಲ ಸುಮ್ಮನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡಿ, ಅದೇ ಬರುತ್ತೆ ನಮ್ಗೆ ಅಡುಗೆ ಮಾಡಿ ಹಾಕೋಕ್ಕೆ ಅಂತ. ಖಂಡಿತ ಇಲ್ಲ. ಇದೆಲ್ಲ ನಮ್ಮನ್ನು ಆ್ಯಕ್ಷನ್ ಮಾಡೋಕ್ಕೆ ಪ್ರಚೋದನೆ ಮಾಡುತ್ತೆ, ಪ್ರೋತ್ಸಾಹ ಮಾಡುತ್ತೆ. ಸೊ ರೈಟ್ ಆ್ಯಕ್ಷನ್ ಅನ್ನೋದು ಯಾವಾಗಲೂ ಖಂಡಿತವಾಗಿ ಒಂದು ಬೇಸಿಕ್ ಥಂಬ್ ರೂಲ್. ನಾವು ಯಾವಾಗ ಈ ಎಲ್ಲ ಪ್ರಿನ್ಸಿಪಲ್ಸ್ ಅಡಾಪ್ಟ್ ಮಾಡ್ಕೊಳ್ತೀವೋ, ಯಾವುದನ್ನು ಮಾಡಬಾರ್ದು ಯಾವುದನ್ನು ಮಾಡಬೇಕು ಅನ್ನೋ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಈ ಬೇಸಿಕ್ ಪಾಠ ಕಲಿದೇನೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಚಿಕ್ಕ ಚಿಕ್ಕ ತಪ್ಪನ್ನು ಮಾಡಿ ದೊಡ್ಡದಾಗಿ ಪ್ರಾಬ್ಲಮ್ ತೊಗೊಂಬರೋದನ್ನು ನಾವು ನೋಡ್ತಾನೇ ಇರ್ತೀವಿ ದಿನನಿತ್ಯ. ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೇ ನಮ್ಗೆ ಕಾಣುತ್ತೆ. ಸೊ ರೈಟ್ ಆ್ಯಕ್ಷನ್ನಿಗೆ ನಮ್ಮನ್ನು ಇದು ಅಲೈನ್ಮೆಂಟಲ್ಲಿ ಇಡುತ್ತೆ. ಒಂದು ಬ್ಲೂ ಪ್ರಿಂಟ್ ಇದ್ದಾಗ ಇದಕ್ಕೆ ಇದೇ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇರುತ್ತಲ್ಲ, ಅದೇ ಥರ. ಆ್ಯಂಡ್ ಅಫ್ಕೋರ್ಸ್ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕನ್ಕ್ಲೂಷನಲ್ಲಿ, ಅಫ್ಕೋರ್ಸ್ ಇದಾದಮೇಲೆ ನಾನು ನನ್ನ ಕಡೆಯಿಂದ ಪರ್ಸನಲಿ 3 ತುಂಬ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತೀನಿ ನಿಮಗೆ. ಬಟ್ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಅಟ್ಯಾಚ್ಮೆಂಟ್ ಇರಬಾರ್ದು. ಅಂದರೆ ಇದಾಗಲೇಬೇಕು, ಆಗಲಿಲ್ಲ ಅಂದರೆ ಪ್ರಪಂಚನೇ ಮುಳುಗೋಗುತ್ತೆ ಅನ್ನೋ ರೀತಿ ಮನಸ್ಥಿತಿ ಇದ್ದರೆ ಅದು ನಿಮ್ಮ ಆ್ಯಂಗ್ಸೈಟಿಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಯಾವುದು ಉದ್ವೇಗನ ಹೆಚ್ಚು ಮಾಡುತ್ತೋ ಆ ವಿಷಯವನ್ನು ಆಕರ್ಷಣೆ ಮಾಡೋಕ್ಕೆ ಮನಸ್ಸು ಸ್ಪಂದಿಸೋದಿಲ್ಲ. ಆದ್ದರಿಂದ ಆಗತ್ತೆ, ಪ್ರಕೃತಿಗೆ ಬಿಟ್ಟಿದ್ದೀನಿ, ನನ್ನನ್ನು ಇಷ್ಟು ಪ್ರೀತಿಸೋ ಪ್ರಕೃತಿ, ನನ್ನ ಅಣುವಲ್ಲೂ ಚೈತನ್ಯವನ್ನು ತುಂಬಿ ನನ್ನನ್ನು ಜೀವಂತವಾಗಿ ಇಟ್ಟಿರೋ ಪ್ರಕೃತಿ ಈ ಕೆಲಸ ಮಾಡೋದಿಲ್ವಾ, ನನಗೋಸ್ಕರ ಸಹಾಯ ಮಾಡೋದಿಲ್ವಾ? ಮಾಡುತ್ತೆ, ನನ್ನ ಮೂಲಕ ಅದು ಪ್ರಕಟ ಆಗುತ್ತೆ ಅಂತ ನಂಬಿಕೆ ಇರಬೇಕು. ಬಟ್ ಆಗಲಿಲ್ಲ ಅಂದರೆ ಏನೋ ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋ ಆ್ಯಂಗ್ಸೈಟಿ ಇರಬಾರ್ದು. ತುಂಬ ಯುವಕರಲ್ಲಿ ಇದು ಇರುತ್ತೆ. ತುಂಬ ಯುವಕರು ಇದೇ ಕಾರಣಕ್ಕೆ ಆ್ಯಂಗ್ಸೈಟಿ, ಡಿಪ್ರೆಷನ್ನು ಮತ್ತು ಬೇರೆ ಬೇರೆ ಕ್ರಾನಿಕ್ ಪ್ರಾಬ್ಲಮ್ಗೆ ಒಳಗಾಗಿ ಪಾಪ ತುಂಬ ಸೋತು ಹೋಗಿ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ತೊಂದರೆಗೆ ಒಳಗಾಗಿ ಬರ್ತಾರೆ. ಎನಿವೆ, ನಾನು ಹೇಳಿದೆ ನಿಮಗೆ ನನ್ನ ಕಡೆಯಿಂದ ತುಂಬ ಇಂಪಾರ್ಟೆಂಟ್ 3 ಟಿಪ್ಸ್ ಕೊಡ್ತೀನಿ ಅಂತ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ನೀವು ಏನು ಸಂಕಲ್ಪ ಸಿದ್ಧಿಸ್ಕೊಳ್ಬೇಕು ಅಂತಿದ್ರೋ ಅದು ಎಥಿಕಲ್ ಆಗಿರಬೇಕು, ನ್ಯಾಯಬದ್ಧವಾಗಿರಬೇಕು. ನಂಗೆ ಬೇಕು ಅಂತ ಬೇರೆಯವ್ರ ಮನೆ ಹಾಳಾದರೂ ಪರವಾಗಿಲ್ಲ, ನಂಗೆ ಇದು ಆಗಬೇಕು ಅಂತ ನೀವು ಆ ಸಂಕಲ್ಪ ಇಟ್ಕೊಂಡ್ರೆ ಅದು ಬ್ಯಾಕ್ ಫೈರ್ ಆಗುತ್ತೆ. ತಾತ್ಕಾಲಿಕ ಸುಖ ಕೊಟ್ಟರು ಮತ್ತು ವಾಪಸ್ ಅದು ನಿಮಗೆ ಕೆಡಕನ್ನೇ ಮಾಡುತ್ತೆ. ಬಿಕಾಸ್ ಅನ್ಯರಿಗೆ ಮಾಡ್ತಾ ಇರೋದು ನಿಮಗೆ ಮಾಡ್ತಾ ಇರೋದು ಎರಡು ಬೇರೆ ಅಲ್ಲ, ಎರಡು ಒಂದೇ ಅನ್ನೋ ಆಧ್ಯಾತ್ಮಿಕ ತತ್ವದ ಜೊತೆ ನಾವು ಇದನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಅಫ್ಕೋರ್ಸ್ ಪೇಷನ್ಸ್ ಬೇಕು. ಪ್ರಕೃತಿಲಿ ಒಂದು ಸಣ್ಣ ಬೀಜ ಹಾಕಿದ್ರೆ ನಾಳೆ ಬೆಳಗ್ಗೆಗೆ ಅದು ಫಲ ಕೊಡೋದಿಲ್ಲ. ಒಂದು ಗರ್ಭಿಣಿ ಇವತ್ತು ಪ್ರೆಗ್ನೆಂಟ್ ಅಂತ ಡಿಕ್ಲೇರ್ ಮಾಡಿದ್ರೆ 3 ದಿನಕ್ಕೆ ಹೆರಿಗೆ ಆಗೋದಿಲ್ಲ. ನೇಚರಲ್ಲಿ ಎವರ್ಲಾಸ್ಟಿಂಗ್ ಒಂದು ಅಮೇಝಿಂಗ್ ಅಮೋಘವಾದ ಒಂದು ಔಟ್ಕಮ್ ಬರಬೇಕು ಅಂದರೆ ಪೇಷನ್ಸ್ ಬೇಕು, ನಿಮಗೂ ಇರಬೇಕು. ಆ್ಯಂಡ್ ಪರ್ಸೀವರೆನ್ಸ್ ಅಂತ ಒಂದು ಅದ್ಭುತ ಪದ ಇದೆ ಇಂಗ್ಲೀಷ್ನಲ್ಲಿ. ಅಂದರೆ ನೀವು ಅದನ್ನು ಬಿಡದೆ ಮತ್ತೆ ಮತ್ತೆ ಸತತ ಪ್ರಯತ್ನವನ್ನು ಮಾಡುವಂತಹ, ಅದರ ಮೇಲೆ ಮತ್ತೆ ರೀವರ್ಕ್ ಮಾಡುವಷ್ಟು ನಿಮ್ಮಲ್ಲಿ ಆ ಒಂದು ಡಿವೈನ್ ವಿಲ್ ಇರಲೇಬೇಕು. ಇದೆಲ್ಲವನ್ನು ಸಾರಿ ಸಾರಿ ನಮ್ಮ ಸಂಪ್ರದಾಯಗಳು, ನಮ್ಮ ವೇದಿಕಿನ ಟೆಕ್ಸ್ಟ್ಗಳು, ಅಥವಾ ನಮ್ಮ ಪುರಾತನ ಎಷ್ಟೋ ಲೇಖನಗಳಲ್ಲಿ ಅಥವಾ ನಮ್ಮ ಸಾಧು ಸಂತರು ಹೇಳ್ತಾರೆ. ಅದನ್ನೇ ಈಗ ನಾವು ಅದನ್ನು ಸ್ವಲ್ಪ ವೈಭವೀಕರಣ ಮಾಡಿ ಹಿಪ್ನೋಥೆರಪಿ ಇರ್ಬೋದು, ಕ್ವಾಂಟಮ್ ಫಿಸಿಕ್ಸ್ ಇರ್ಬೋದು, ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಅಥವಾ ಮೈಂಡ್ ಟ್ರೈನಿಂಗಲ್ಲಿ, NLPಲಿ, ಕಾಗ್ನೇಟಿವ್ ಥೆರಪಿಗಳಲ್ಲಿ ಇದನ್ನು ಸ್ವಲ್ಪ ವೆಸ್ಟರ್ನೈಸ್ ಮಾಡಿ ಹೇಳ್ಕೊಡ್ತೀವಿ. ಬಟ್ ಇದ್ರ ಬೇರೆಲ್ಲ ಇದರಲ್ಲೇ ಇರೋದು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ನಿಮ್ಮ ಸಂಕಲ್ಪ ಕೂಡ ಈ ಪ್ರಕೃತಿಯ ನಿಯಮಗಳ ಮೂಲಕ ನೆರವೇರಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಈ ಔಷಧರಹಿತ ಚಿಕಿತ್ಸೆಯ ಸಲಹೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ. ಮತ್ತೆ ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.